ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, 10ನೇ ತರಗತಿ ಮೊದಲನೇ ಅಧ್ಯಾಯ AP, ಅದರಲ್ಲಿ ಎಕ್ಸರ್ಸೈಸ್ 1.3 ಅಲ್ಲಿ 18 ಪ್ರಾಬ್ಲಮ್ಸ್. ಓಕೆ, 18 ಪ್ರಾಬ್ಲಮ್. ಓಕೆ, ಎ ಸ್ಪೈರಲ್ ಇಸ್ ಮೇಡ್ ಅಪ್ ಆಫ್ ದ ಸಕ್ಸೆಸಿವ್ ಸೆಮಿ ಸರ್ಕಲ್ ವಿತ್ ಸೆಂಟರ್ ಆಲ್ಟರ್ನೇಟಿವ್ಲಿ ಅಟ್ A and B. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಲ್ ಫಾರ್ಮೇಶನ್ಸ್ ಅಂದ್ರೆ ಸ್ಪೈರಲ್ ಅಂದ್ರೆ ಏನು? ಓಕೆ, ಹಿಂಗ್ ತಿರ್ಕೊಂತ ಹೋಗುತ್ತೆ, ಏನಂತ ಕರಿತೀವಿ? ಸ್ಪೈರಲ್ ಅಂತ ಕರಿತೀವಿ. ಅದು ಎದರಿಂದ ಮಾಡಲ್ಪಟ್ಟಿದೆ? ಸೆಮಿ ಸರ್ಕಲ್. ಸೆಮಿ ಅಂದ್ರೆ ಅರ್ಧ, ಸರ್ಕಲ್ ಅಂದ್ರೆ ವೃತ್ತ. ಅರ್ಧ ವೃತ್ತ, ಇಲ್ಲೊಂದು ಅರ್ಧ ವೃತ್ತ ಇದೆ, ಇಲ್ಲೊಂದು ಅರ್ಧ ವೃತ್ತ ಇದೆ, ಇಲ್ಲೊಂದು ಅರ್ಧ ವೃತ್ತ ಇದೆ. ಅರ್ಧ ವೃತ್ತದಿಂದ ಅರ್ಧ ವೃತ್ತ ಸೇರಿಸಿ ಸ್ಪೈರಲ್ ಆಗಿದೆ, ಸುರಳಿ ಆಗಿದೆ. ಸ್ಪೈರಲ್ ಕನ್ನಡದಾಗ ಏನಂತ ಕರಿತೀವಿ? ಸುರಳಿ ಅಂತ ಕರಿತೀವಿ. ಓಕೆನಾ? ಅದು ಯಾವ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದೆ? ಎ ಮತ್ತು ಬಿ ಪಾಯಿಂಟ್. ಸ್ಟಾರ್ಟಿಂಗ್ ವಿತ್ ಸೆಂಟರ್ ಅಟ್ ಎ ಆಫ್ ರೇಡಿಐ, ಅಂದ್ರೆ ಫಸ್ಟ್ ರೇಡಿಐ ಎ ಇಂದ ಬಿಗೆ ಎಷ್ಟಿದೆ? ರೇಡಿಐ ಎಷ್ಟಿದೆ? 0.5 ಇದೆ. ನೆಕ್ಸ್ಟ್ ಇದು 0.5 ಇದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ಎ ಇಂದ ಸಿಗೆ L2 ಅಂತ ಕೊಟ್ಟಿದೀವಲ್ಲ, ಅದು 1 ಸೆಂಟಿಮೀಟರ್ ಇದೆ. ಸಿ ಇಂದ ನೆಕ್ಸ್ಟ್ ಡಿ ಏನಿದೆ? 1.5 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಹಿಂಗ್ ಕಂಟಿನ್ಯೂ 2.2 ಸೆಂಟಿಮೀಟರ್. ಹ್ಯಾಶ್ ಶೋನ್ ಇನ್ ದ ಫಿಗರ್. ಈ ತರ ಬರುತ್ತೆ. ಸೊ in the figure, what is the total length of such a spiral made up of 13 consecutive semicircle? ಹಂಗಾದ್ರೆ ಟೋಟಲ್ ಎಷ್ಟು ಸೆಮಿ ಸರ್ಕಲ್ಗಳು ಆಗ್ತಾವು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಟೋಟಲ್ ಎಷ್ಟು? ಸ್ಪೈರಲ್ ಇಸ್ ಮೇಡ್ ಅಪ್ ಆಫ್ 13 ಕಾನ್ಸಿಕ್ಯೂಟಿವ್ ಸೆಮಿ ಸರ್ಕಲ್. ಅರ್ಥ ಆಗೈತಾ? ಸೊ ಕಾನ್ಸಿಕ್ಯೂಟಿವ್ ಎಷ್ಟು ಸೆಮಿ ಸರ್ಕಲ್ ಅನ್ನ ಹಾಕಿದೀವಿ? ಟೋಟಲ್ 13. ಅಂದ್ರೆ ಎಷ್ಟು ಹಾಕಿದೀವಿ? 13. ಅಂದ್ರೆ ಏನ್ 13 ಕೊಟ್ಟಿದ್ದಾರೆ. ಸೊ ಇಲ್ಲಿ ರೇಡಿಯೈ ಅಂದ್ರೆ ಡಯಾಮೀಟರ್ ಅಂತ ಹೇಳಿ ತಗೊಂತೀವಿ. ಸೊ ಡಯಾಮೀಟರ್ ಕೊಟ್ಟಿದ್ದಾರೆ. ಓಕೆ, ಈಗ ಫಸ್ಟ್ ನಾವು AP ಕಂಡುಹಿಡ್ಕೋಬೇಕು. ಅಂದ್ರೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. AP ಕಂಡುಹಿಡ್ಕೋಬೇಕು. AP ಕಂಡುಹಿಡಕ್ಕಿಂತ ಮುಂಚೆ ಇಲ್ಲಿ ಏನಂತಾರೆ ಕಾನ್ಸೆಪ್ಟ್, ಅದ್ರ ಬಗ್ಗೆ ಕೊಟ್ಟಿದ್ದಾರೆ, ಸರ್ಕಲ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಅರ್ಧ ಸರ್ಕಲ್ ಅಂತ ಅಂದ್ರೆ ಸೊ ಆಫ್ ಸರ್ಕಲ್ ಪೆರಿಮೀಟರ್ ಆಫ್ ದ ಆಫ್ ಸರ್ಕಲ್ ಅಂದ್ರೆ ಇದನ್ನ ಪೆರಿಮೀಟರ್, ಸುತ್ತಳತೆ ಅಂತ ಕರಿತೀವಿ. ಇದು ಅರ್ಧ ಸರ್ಕಲ್, ಹೌದಾ? ಸೊ ಈಗ ನಾವು ಇಲ್ಲಿ ನೋಡ್ರಿ, ಪೂರ್ತಿ ಸರ್ಕಲ್ ತಗೊಂತೀವಿ. ಇದಂದ್ರೆ ಪೂರ್ತಿ ಸರ್ಕಲ್ ಅಂತ ತಗೊಂಡ್ರೆ ಸೊ ಇಲ್ಲಿಂದ ಏನಂತ ಕರಿತೀವಿ? ಅರ್ಧ ಸರ್ಕಲ್. ಅರ್ಧ ಸರ್ಕಲ್ ಅಂದ್ರೆ ಸೆಮಿ ಸರ್ಕಲ್ ಪೆರಿಮೀಟರ್ ಅನ್ನ ಕಂಡುಹಿಡಿಯುವಂತ ಸೂತ್ರ ಯಾವ್ದಪ್ಪ ಅಂದ್ರೆ πr. ಓಕೆ, ಫಸ್ಟ್ ಅದನ್ನ ಬರ್ಕೊಳ್ರಿ. ಫಸ್ಟ್ ಏನ್ ಬರ್ಕೋಬೇಕು? ಪೆರಿಮೀಟರ್. ಓಕೆ, ಸೊ ಪೆರಿಮೀಟರ್ ಆಫ್ ಸೆಮಿ ಸರ್ಕಲ್ ಫಾರ್ಮುಲಾ ಏನ್ ಹೇಳ್ತೈತಿ? πr ಅಂತ ಹೇಳಿ ಬರುತ್ತೆ, ನಮಗೆ ಗೊತ್ತಿರೋ ಪ್ರಕಾರ. ಓಕೆನಾ? ಸೊ ಇಲ್ಲೇನ್ ಕೊಟ್ಟಿದ್ದಾರೆ? 0.1, 0.5, 1.52 ಇವೆಲ್ಲ ಏನ್ ಕೊಟ್ಟಿದಾರಪ್ಪ ಅಂತ ಅಂದ್ರೆ ಆ ಸೆಮಿ ಸರ್ಕಲ್ಲಿನ ಲೆಂತ್ ಕೊಟ್ಟಿದ್ದಾರೆ, ಉದ್ದ ಕೊಟ್ಟಿದ್ದಾರೆ. ಅರ್ಧ ಸರ್ಕಲ್ ಇಂದ ಏನ್ ಕೊಟ್ಟಿದ್ದಾರೆ? ಅರ್ಧ ಸರ್ಕಲ್ಲಿನ ಉದ್ದ ಕೊಟ್ಟಿದ್ದಾರೆ, ಪೆರಿಮೀಟರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಏನ್ ಕಂಡುಹಿಡ್ಕೋಬೇಕಪ್ಪ ಅಂದ್ರೆ ಫಸ್ಟ್ AP ಕಂಡುಹಿಡ್ಕೊಳ್ಳೋಣ. ಸೊ AP ಏನೇನು ಕೊಟ್ಟಿದ್ದಾರೆ? ಫಸ್ಟ್ ಒನ್ ಏನಂತ ತಗೊಂತೀವಿ? ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ ಏನಂತ ಹೇಳಿದ್ದಾರೆ, ಪೈ ಅಂತ ಕೊಟ್ಟಿದ್ದಾರೆ, πr. ಸೊ ಈಗ ಫಸ್ಟ್ ಒನ್ ಏನಂತ ಕೊಟ್ಟಿದ್ದಾರೆ? 0.5 ಇಂಟು 0.5 ಮಲ್ಟಿಪ್ಲೈ ಮಾಡಿದ್ರೆ 0.5 ಪೈ ಬರುತ್ತೆ. ಓಕೆ, ಸೊ ಫಸ್ಟ್ ಒನ್ ಏನಂದ್ರೆ 0.5 ಪೈ ಬರುತ್ತೆ. ಸೊ ಎರಡನೇದು ಪೈಗೆ 1 ಕೂಡಿಸಿದ್ರೆ 1 ಪೈ ಬರುತ್ತೆ, ಅಥವಾ ಜಸ್ಟ್ ಪೈ ಬರೋದು ನಡೀತೈತಿ. ಮೂರನೇದು 1.5 ಪೈ ಬರುತ್ತೆ. ಓಕೆ, ಈ ತರ ಬರ್ತಾ ಹೋಗುತ್ತೆ. ಓಕೆ, ಇದು AP ಆಯ್ತು. ಸೊ ಈಗ AP ಕೊಟ್ಟಿವೆಲ್ಲ ನಾವೇನ್ ಕಂಡುಹಿಡ್ಕೋಬಹುದು? ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. A is equal to 0.5 ಪೈ ಕೊಟ್ಟಿದ್ದಾರೆ. ಡಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ 0.5 ಒಳಗೆ 1 ಒಳಗೆ 0.5 ಹೋದ್ರೆ ಏನಾಗುತ್ತೆ? 0.5 ಪೈ ಬರುತ್ತೆ. A ಗೊತ್ತಾಯ್ತು, ಡಿ ಗೊತ್ತಾಯ್ತು. ಏನ್ ಕೊಟ್ಟಿದ್ದಾರೆ? ಎಷ್ಟು ಹೇಳಿದ್ದಾರೆ? 13 ಅಂತ ಕೊಟ್ಟಿದ್ದಾರೆ. ಈಗ ನಾವು ಏನ್ ಕಂಡುಹಿಡಿಬೇಕು? SN ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು? SN is equal to ಕ್ವಶನ್ ಮಾರ್ಕ್. ಓಕೆ, ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆ. SN is equal to n divided by 2 into 2a plus n minus 1 into d. ಇದು ಫಾರ್ಮುಲಾ. ಏನಂದ್ರೆ ಆಲ್ರೆಡಿ ಗೊತ್ತಿದೆ. 13/2 into 2 into a ಅಂದ್ರೆ 0.5 ಪೈ ಅಂಡ್ ಪ್ಲಸ್ 13 minus 1. ಸೊ ಡಿ ಅಂದ್ರೆ 0.5 ಪೈ. ಓಕೆ ಓಕೆ, ಸೊ ಈಗ ನಾವು ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 0.5 ಮಲ್ಟಿಪ್ಲೈ ಮಾಡಿದ್ರೆ 5 2s are 10. ಸೊ ಕ್ಯಾರಿ 1. 5 ಇಂಟು 0 0 ಪ್ಲಸ್ 1 1 ಪಾಯಿಂಟ್ ಆಗಿ ಮೇಲೆ ಒಂದು ಸಂಖ್ಯೆ, ಒಂದು ಡಿಜಿಟ್ ಇದೆ, ಒಂದು ಅಂಕಿ ಇದೆ. ಸೊ ಈ ಕಡೆಯಿಂದ ಒಂದು ಅಂಕಿ ಬಿಟ್ಟಿಟ್ರೆ 1. ಸೊ 1 ಪೈ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅದಾಗಿ ಮೇಲೆ ಪ್ಲಸ್. ಸೊ 13 ಒಳಗ 1 ಹೋದ್ರೆ 12 ಇಂಟು 0.5 ಪೈ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 13/2 ಇಂಟು ಪೈ. ಈಗ ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ 12 ಇಂಟು 0.5 ಅನ್ನ ಮಲ್ಟಿಪ್ಲೈ ಮಾಡಿ. 5 2s are 10, 1 5 1 6. ಸೊ 6.0 ಆಗುತ್ತೆ, ಅಂದ್ರೆ 6 ಪೈ ಆಗುತ್ತೆ. ಸೊ ಅಡಿಷನ್ ಮಾಡಿದ್ರೆ ಏನಿಲ್ಲ ಅಂದ್ರೆ 1 ಇರುತ್ತೆ. 6 ಪ್ಲಸ್ 1 ಏನಾಗುತ್ತೆ? 7 ಪೈ ಆಗುತ್ತೆ. ಇಲ್ಲಿ 13/2
ಇಂಟು 7 ಆಗುತ್ತೆ. ಈಗ ಪೈ ವ್ಯಾಲ್ಯೂ ಹಾಕಿ 13/2 ಇಂಟು 7 ಇಂಟು ಪೈ ಬೆಲೆ ಏನಂತ, ಸೊ 22/7 ಪೈ ಬೆಲೆ. ಓಕೆ, ಸೊ ಇಲ್ಲಿ ನೋಡಿ 7 1s 7 1s 2 1s 2 1s 2 1s. ಓಕೆ, ಸೊ ನೆಕ್ಸ್ಟ್ ಏನು ಉಳಿತು ನಮಗೆ ಆನ್ಸರು 13 ಇಂಟು 11 ಉಳಿತು. 13 and 11 ಮಲ್ಟಿಪ್ಲೈ ಮಾಡಿದ್ರೆ 143 ಆಗುತ್ತೆ ಆನ್ಸರ್. ಎನ್ ಎಷ್ಟು ಬಂತು, 143. ಟೋಟಲ್ ಕ್ವಶನ್ ಏನು ಕೇಳಿದ್ದಾರೆ, ಟೋಟಲ್ ನಂಬರ್ ಆಫ್ ಸೆಮಿ ಸರ್ಕಲ್ ನ ಟೋಟಲ್ ಲೆಂತ್ ಎಷ್ಟಾಗುತ್ತೋ 143 ಸೆಂಟಿಮೀಟರ್. ಯಾಕಂದ್ರೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಬರೀಬೇಕು. ಇದು ಬರೀಲಿಲ್ಲ ಅಂದ್ರೆ ಮತ್ತೆ 1/4 ಮಾರ್ಕ್ಸ್ ಅರ್ಧ ಮಾರ್ಕ್ಸ್ ಕಡಿತಾರೆ. ಕೇರ್ಫುಲ್ ಆಗಿ. ಓಕೆ ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್. 200 locks are stocked in the following manner: 20 locks in the bottom row and 19 in the next row and 18 in the row next to it, and so on. How many rows are the 200 locks placed, and many locks are in the top ರೋ? ಹೌ ಮೆನಿ ಅರ್ಥ ಆಯ್ತಾ? ಸೊ ಹೌ ಮೆನಿ ಅಂದ್ರೆ ಇನ್ನೆಷ್ಟು ಟಾಪ್ ಅಲ್ಲಿ ಇನ್ನೆಷ್ಟು ರೋಸ್ ಬರುತ್ತೆ, ಎಷ್ಟು ಕಟ್ಟಿಗೆಗಳು ದಿಂಡು ಬರುತ್ತೆ ಅಂತ ಹೇಳಿ. ಸೊ ನೋಡೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ ಕಟ್ಟಿಗೆಗಳನ್ನ ಹೊಂದಿಸಿದ್ದಾರೆ ಈ ತರ. ಸೊ ಇಲ್ಲಿ ಕೆಳಗೆ ಇಷ್ಟು ಹೊಂದಿಸಿದ್ದಾರೆ, ನೆಕ್ಸ್ಟ್ ರೋದಲ್ಲಿ ಇಷ್ಟು ಹೊಂದಿಸಿದ್ದಾರೆ, ಅದ್ರ ನೆಕ್ಸ್ಟ್ ರೋದಲ್ಲಿ ಈ ತರ ಹೊಂದಿಸಿದ್ದಾರೆ. ಸೊ ಟಾಪ್ ಅಲ್ಲಿ ಎಷ್ಟು ಬರುತ್ತೆ, ಟೋಟಲ್ ಕಟ್ಟಿಗೆ ಎಷ್ಟಿದೆ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸೊ ಈಗ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಅಲ್ಲಿ 20, ಆಮೇಲೆ 19, ಆಮೇಲೆ 18 ಈ ತರ ಬರ್ತಾ ಹೋಗುತ್ತೆ. ಸೊ ಎ ಪಿ ಸಿಕ್ಕಿ ಮೇಲೆ ನಮಗೆ ಎ ಸಿಕ್ತು. ಸೊ ನೆಕ್ಸ್ಟ್ ಡಿ ಕಂಡು ಹಿಡಿತೀವಿ. ಸೊ 19 ಮೈನಸ್ 20, ಸೊ ಆನ್ಸರ್ -1 ಬರುತ್ತೆ. ನೆಕ್ಸ್ಟ್ ಎಸ್ ಎನ್ ಕೊಟ್ಟಿದ್ದಾರೆ. ಎಸ್ ಎನ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, ಟೋಟಲ್ 200 ಅಂತ ಹೇಳಿದ್ದಾರೆ. ಎಸ್ ಎನ್ 200 ಬರ್ಕೊಂತಿದೀವಿ. ಸೊ ಈಗ ನೆಕ್ಸ್ಟ್ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂದ್ರೆ ಎನ್ ಫೈಂಡ್ ಔಟ್ ಮಾಡ್ಬೇಕು. ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಫಾರ್ಮುಲಾ ಬರ್ಕೊಳ್ರಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಫಾರ್ಮುಲಾ ಬರ್ಕೊಂಡ್ವಿ. ಸೊ ಎಸ್ ಎನ್ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ. 200 ಇಸ್ ಈಕ್ವಲ್ ಟು ಎನ್ ಗೊತ್ತಿಲ್ಲ, ಎನ್ ಡಿವೈಡೆಡ್ ಬೈ 2 ಇಂಟು ಎ ಅಂದ್ರೆ 20. ಓಕೆ, ಸೊ ನೆಕ್ಸ್ಟ್ ಪ್ಲಸ್ ಎನ್ ಗೊತ್ತಿಲ್ಲ, ಎನ್ ಮೈನಸ್ 1 ಇಂಟು ಡಿ ಅಂದ್ರೆ -1. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅವಾಗ 200 ಇಂಟು ಅಂದ್ರೆ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಇದು ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಇಂಟು ಆಗುತ್ತೆ. ಸೊ ಹಾಗೆ ಇಂಟು 2 ಇಸ್ ಈಕ್ವಲ್ ಟು ಎನ್ ಹಂಗೆ ಬರ್ಕೊಳ್ರಿ. 2 2s 4, 0 0 40. ಓಕೆ, ಸೊ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ. ಪ್ಲಸ್ ಇಂಟು ಮೈನಸ್, -1 ಇಂಟು ಎನ್ 1n, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 1 1s 1 ಆಗುತ್ತೆ. ಓಕೆ, ಸೊ ಇದೆಷ್ಟಾಗುತ್ತೆ 440 n ಮೈನಸ್ ಎನ್ ಸ್ಕ್ವಯರ್, ಎನ್ ಇಂಟು ಎನ್ ಎನ್ ಸ್ಕ್ವಯರ್ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1n ಆಗುತ್ತೆ. ಸೊ ಈಗೇನಾಗುತ್ತೆ 40 ಪ್ಲಸ್ 1 ಏನಿಲ್ಲ 1 ಇರುತ್ತೆ, ಅಲ್ಲಿಗೆ ಎಷ್ಟಾಗುತ್ತೆ 41n ಮೈನಸ್ ಎನ್ ಸ್ಕ್ವಯರ್. ಈ ಕಡೆ 400 ಹಂಗೆ ಬರ್ಕೊಳ್ರಿ. ಇದನ್ನ ಈ ಕಡೆ ತಗೊಂಬರ್ರಿ. ಈ ಕಡೆ ತಗೊಂಬಂದ್ರೆ ಏನಾಗುತ್ತೆ, ಇಲ್ಲ ಈ ಕಡೆನಾದ್ರು ತಗೊಂಬರ್ರಿ, ಈ ಕಡೆನಾದ್ರು ತಗೊಂಬರ್ರಿ, ನಿಮ್ ಕನ್ವೀನಿಯಂಟು. ಸೊ ಈ ಕಡೆನೇ ತಗೊಂಬರ್ರಿ. ಓಕೆ, ಸೊ ಫಸ್ಟ್ 41n ಮೈನಸ್ ಎನ್ ಸ್ಕ್ವಯರ್ ಮೈನಸ್ 400 ಆಗುತ್ತೆ. ಪ್ಲಸ್ ಇದು ಈ ಕಡೆ ಬಂದ್ರೆ ಈ ಕಡೆ ಬರ್ಕೊಂಡಿದ್ದೀನಿ, ಮೈನಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದನ್ನ ಫಸ್ಟ್ ಎನ್ ಸ್ಕ್ವಯರ್ ಹೈಯೆಸ್ಟ್ ಪವರ್ ಬರ್ಕೋಬೇಕು. ಎನ್ ಸ್ಕ್ವಯರ್ ಫಸ್ಟ್ ಬರ್ಕೋಬೇಕು. ಮೈನಸ್ ಎನ್ ಸ್ಕ್ವಯರ್ ಪ್ಲಸ್ 41, ಇಲ್ಲಿ ಏನಿಲ್ಲ ಅಂದ್ರೂ ಪ್ಲಸ್ ಇರುತ್ತೆ. ಪ್ಲಸ್ 41n ಮೈನಸ್ 400 ಆಗುತ್ತೆ. ಸೊ ಮೈನಸ್ ಕಾಮನ್ ತೆಗೆದ್ರೆ ಎನ್ ಸ್ಕ್ವಯರ್ ಮೈನಸ್ 41n ಪ್ಲಸ್ 400 ಆಗುತ್ತೆ. ಈಗ ನಾವು ಇದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಇದನ್ನ ಸಾಲ್ವ್ ಮಾಡಬೇಕು. ಗುಣಿಸಿದ್ರೆ 400 ಆಗಬೇಕು, ಕೂಡಿದ್ರೆ ಕಳೆದ್ರೆ 2 ಡಿಜಿಟ್ಸ್ ಅನ್ನ -41 ಬರಬೇಕು. ಯಾವ್ದಾದ್ರು 2 ಸಂಖ್ಯೆಗಳನ್ನು ಗುಣಿಸಿದ್ರೆ 400 ಬರಬೇಕು. ಸೊ ಕೂಡಿದ್ರೆ ಕಳೆದ್ರೆ ಸೊ -41 ಬರಬೇಕು ಅಂತ ಸಂಖ್ಯೆ ಹುಡುಕ್ಬೇಕು. ಓಕೆ, ಸೊ 25 ಇಂಟು 16 ಮಲ್ಟಿಪ್ಲೈ ಮಾಡಿದ್ರೆ 400 ಬರುತ್ತೆ. 25 ಮತ್ತೆ 16 ಅನ್ನ ಆಡ್ ಮಾಡಿದ್ರೆ ನಮಗೆ 41 ಬರುತ್ತೆ. ಸೊ ಇಲ್ಲಿ ಎರಡು ಕಡೆಗಳು ಮೈನಸ್ ಹಾಕಬೇಕು. ಸೊ ಹಾಗಾಗಿ 25n ಮೈನಸ್ 16n ಪ್ಲಸ್ 400. ಓಕೆ, ಈಗ ಕಾಮನ್ ತೆಗೆಯೋಣ. ಸೊ ಇದರಲ್ಲಿ n ಕಾಮನ್ ತೆಗೋಣ. 2n ಇದೆ, ಇಲ್ಲಿ n ಇದೆ, n ಕಾಮನ್ ತೆಗೆದ್ವಿ, n ಉಳಿತು -25. ಮೈನಸ್ 16 ಕಾಮನ್ ತೆಗೋಣ, n ಮೈನಸ್ 25. ಓಕೆ, ಸೊ n ಇಸ್ ಈಕ್ವಲ್. ಓಕೆ, ಸೊ ನೆಕ್ಸ್ಟ್ n ಮೈನಸ್ 25 is equal to 0. n minus 16 is equal to 0. So n is equal to 25 and n is equal to 16. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ n2 ವ್ಯಾಲ್ಯೂಸ್ ಬಂದೆ, ಎರಡು ಕೂಡ ಪಾಸಿಟಿವ್ ಬಂದಿರೋದ್ರಿಂದ ನಾವು ಚೆಕ್ ಮಾಡಬೇಕು ಯಾವ ಏನನ್ನ ತಗೋಬೇಕು ಅಂತ ಹೇಳಿ. ಓಕೆ ಓಕೆ, ಸೊ n ಅನ್ನ an
ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಫಾರ್ಮುಲಕ್ಕೆ ಹಾಕಬೇಕು. ಹಾಕಿದ್ದೀನಿ. ಎ ಇಸ್ ಈಕ್ವಲ್ ಟು 20 ಪ್ಲಸ್ ಎನ್ ಅಂದ್ರೆ 25 ತಗೊಂಡಿದ್ದೀನಿ, -1 ಡಿ ಅಂದ್ರೆ -1. ಓಕೆ, 20 25 ಒಳಗ 1 ಹೋದ್ರೆ 24 ಆಗುತ್ತೆ, -1. ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 24 20 -24 ಆಗುತ್ತೆ. 24 20 ಹೋದ್ರೆ 4, 24 ದೊಡ್ಡದು, ಅದ್ರ ಚಿಹ್ನೆ ಮೈನಸ್ ರಿಂದ -4 ಬಂತು. ಓಕೆ, ಸೊ ಮೈನಸ್ ಬಂದಿರೋದ್ರಿಂದ ನಾವು ಎನ್ ಅನ್ನ ತಗೊಳಕ್ ಬರಲ್ಲ, ಯಾಕಂದ್ರೆ ಮೈನಸ್ ನೆಗೆಟಿವ್ ವ್ಯಾಲ್ಯೂಸ್ ಇರೋದಿಲ್ಲ, ಹಾಗಾಗಿ. ಓಕೆ, ಸೊ ನೆಕ್ಸ್ಟ್ ಅದೇ ತರ ಎ ಎನ್ ಫಾರ್ಮುಲಾಕ್ಕೆ ಫಸ್ಟ್ ಎನ್ ಇಸ್ ಈಕ್ವಲ್ 25 ಹಾಕೊಂಡ್ರೆ ಅದು ಬರಲಿಲ್ಲ, ಯಾಕಂದ್ರೆ ಅದು -4 ಬಂತು, ಮೈನಸ್ ವ್ಯಾಲ್ಯೂ ಇರಲ್ಲ. ಹಾಗಾಗಿ ಎನ್ ಇಸ್ ಈಕ್ವಲ್ ಟು 16 ಹಾಕೊಂಡ್ವಿ. ಎ ಇಸ್ ಈಕ್ವಲ್ ಟು 20, ಎನ್ ಇಸ್ ಈಕ್ವಲ್ ಟು 16, ಡಿ ಅಂದ್ರೆ -1, 20 ಪ್ಲಸ್ 16 ಒಳಗೆ 1 ಹೋದ್ರೆ 15 ಇಂಟು -1. ಬ್ರಾಕೆಟ್ ಹಾಕೊಂಡ್ರು ಇಂಟುನೆ, ಇಂಟು ಸಿಂಬಲ್ ಹಾಕೊಂಡ್ರು ಇಂಟುನೆ. ಓಕೆ, 20, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 15 20 ಒಳಗೆ 15 ಹೋದ್ರೆ 5, ದೊಡ್ಡಂಕಿ ಚಿಹ್ನೆ ಪ್ಲಸ್ ಇರೋದ್ರಿಂದ +5 ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ, ಎನ್ ಇಸ್ ಈಕ್ವಲ್ ಟು +5. ಓಕೆ, ಸೊ ಲಾಸ್ಟ್ 20 ಪ್ರಾಬ್ಲಮ್. ಇನ್ ಪೊಟ್ಯಾಟೊ ರೇಸ್ ಎ basket is placed at the starting point which is 5 meters from the first potato and another potato are placed 3 meters apart in the starting line. There are 10 potato in the line. ಓಕೆ, ಸೊ ಇಲ್ಲಿ ನೋಡಿ ತೋರಿಸ್ತಾ ಇದೀವಿ. ಸೊ ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ಒಂದು ಲೈನ್ ಇದೆ. ಸೊ ಅದ್ರಲ್ಲಿ ಏನ್ ಮಾಡಿದ್ದಾರೆ, ಓಕೆ, ಸೊ ಇಲ್ಲೇನಾಗಿದೆ, ಇಲ್ಲಿ ಪೊಟ್ಯಾಟೊ ಬಾಸ್ಕೆಟ್ ಇದೆ. ಸೊ ಇಲ್ಲೇನಾಗಿದೆ ಅಂದ್ರೆ ಪೊಟ್ಯಾಟೊ ಬಾಸ್ಕೆಟ್ ಇಂದ ಫಸ್ಟ್ ಪೊಟ್ಯಾಟೊ ಎಷ್ಟು ಮೀಟರ್ ಇದೆ ಅಂತ ಅಂದ್ರೆ, ಸೊ 5 ಮೀಟರ್ ಇದೆ, ಮತ್ತೆ ಅಲ್ಲಿಂದ ನೆಕ್ಸ್ಟ್ ಪೊಟ್ಯಾಟೊ 3 ಮೀಟರ್, ಅದರಿಂದ ನೆಕ್ಸ್ಟ್ ಪೊಟ್ಯಾಟೊ 3 ಮೀಟರ್, ಹಂಗೆ 10 ಪೊಟ್ಯಾಟೊಗಳಿದಾವೆ. ಓಕೆ, ಸೊ ಅಂದ್ರೆ ಫಸ್ಟ್ ಇವಳು ಇಲ್ಲಿಂದ ಇಲ್ಲಿಗೆ ಬಂದು ಫಸ್ಟ್ ಪೊಟ್ಯಾಟೊ ತಗೊಂಡು ಬಾಸ್ಕೆಟ್ ಹಾಕಿ, ಮತ್ತೆ ಅಲ್ಲಿಂದ ನೆಕ್ಸ್ಟ್ ಪೊಟ್ಯಾಟೊ ತಗೊಂಡು ಮತ್ತೆ ಬಾಸ್ಕೆಟ್ ಹಾಕಿ, ಮತ್ತೆ ಥರ್ಡ್ ಪೊಟ್ಯಾಟೊ, ಈ ತರ ರನ್ನಿಂಗ್ ಮಾಡಬೇಕು. ಓಕೆ, ಸೊ ಈಗ ಎ ಪಿ ಬರ್ಕೊಳ್ಳೋಣ. ಓಕೆ, ಸೊ ಎ ಪಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಓಕೆ, ಸೊ ಫಸ್ಟ್ ಪೊಟ್ಯಾಟೊ ಎಷ್ಟು ದೂರ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಫಸ್ಟ್ ಪೊಟ್ಯಾಟೊ ದೂರ ಇರೋದು ಎಷ್ಟಪ್ಪ ಅಂದ್ರೆ 5 ಮೀಟರ್ ಇದೆ. ಸೊ 5, ಅಲ್ಲಿಂದ ನೆಕ್ಸ್ಟ್ 3 ಮೀಟರ್, 5 ಪ್ಲಸ್ 3 ಕೂಡಿಸಿದ್ರೆ ಎಷ್ಟಾಗುತ್ತೆ, 8 ಆಗುತ್ತೆ. ಸೊ 8ಗೆ ಮತ್ತೆ 3 ಕೂಡಿಸಿದ್ರೆ ಎಷ್ಟಾಗುತ್ತೆ, 11 ಆಗುತ್ತೆ. ಓಕೆ, ಸೊ ಇದು ಎ ಪಿ ಸಿಕ್ತು ಅಂದ್ರೆ ನಮಗೆ ಎ ಸಿಕ್ಕಂಗೆ. ಸೊ ನೆಕ್ಸ್ಟ್ ಡಿ ಆಲ್ರೆಡಿ ಗೊತ್ತಿದೆ 3. ಸೊ ನೆಕ್ಸ್ಟ್ ಎನ್ ಗೊತ್ತಿದೆ, ಎಷ್ಟು ಪೊಟ್ಯಾಟೊ ಇರೋದು, 10 ಪೊಟ್ಯಾಟೊ ಇರೋದು. ನಾವೀಗ ಫಾರ್ಮುಲಾ ಹಾಕ್ಬೇಕಾಗಿರೋದು ಎಷ್ಟನ್ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಅನ್ನ ಅವ್ರು ಕವರ್ ಮಾಡಿದ್ಲು ಅಂತ ಹೇಳಿದ್ದಾರೆ, ಎಷ್ಟು ದೂರ ಅವಳು ಅಡ್ಡಾಡಿದ್ಲು, ಎಷ್ಟು ಮೀಟರ್ ಅನ್ನ ಅವ್ರು ಕವರ್ ಮಾಡಿದ್ಲು ಅಂತ ಹೇಳಿ. n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಓಕೆ, ಸೊ ನೆಕ್ಸ್ಟ್ ಎನ್ ಅಂದ್ರೆ 10/2 ಇಂಟು 2 ಇಂಟು 5 ಪ್ಲಸ್ ಎನ್ ಅಂದ್ರೆ 10-1 ಇಂಟು ಡಿ ಅಂದ್ರೆ 3. ಸೊ 2 1s 2 5s 5, 5 2s 10 ಪ್ಲಸ್ ಇಲ್ಲೇನಾಗುತ್ತೆ 9 ಇಂಟು 3. ಓಕೆ, ಸೊ 10 ಪ್ಲಸ್ 9 3s 27. ಓಕೆ, ನೆಕ್ಸ್ಟ್ 5. ಓಕೆ, ಸೊ 5 ವ್ಯಾಲ್ಯೂನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 37 ಆಗುತ್ತೆ. ಸೊ 37 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು, 37 ಇಂಟು 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 185 ಮೀಟರ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಆಗಿಲ್ಲ. ಅವರು ಟೋಟಲ್ ಆಗಿ ಪ್ರತಿ ಸಲ ಹೋಗುವಾಗ ಅವಳು ಏನ್ ಮಾಡಿದಾಳೆ, ಸೊ ಇಲ್ಲಿಂದ ಬಾಸ್ಕೆಟ್ ಇರುತ್ತೆ, ಸೊ ಇಲ್ಲಿಂದ ತಗೊಳೋದು ಮತ್ತೆ ವಾಪಸ್ ಬರೋದು, ಇಲ್ಲಿಂದ ಹೋಗೋಣದು ಮತ್ತೆ ವಾಪಸ್ ಮಾಡೋದು. ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು ಜಸ್ಟ್ ಹಿಂಗೆ. ಸೊ ಒಂದೇ ಡೈರೆಕ್ಷನ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಅರ್ಥ ಆಗೈತಾ. ಬಟ್ ಅವಳು ಏನ್ ಮಾಡಿದಾಳೆ, ಇಲ್ಲೊಂದು ಪೊಟ್ಯಾಟೊ ಇರೋದ್ರಿಂದ ಸೊ ಇಲ್ಲಿ ಬಾಸ್ಕೆಟಿಗೆ ಹಾಕಿ ಮೇಲೆ ನೆಕ್ಸ್ಟ್ ಪೊಟ್ಯಾಟೊಗೆ ಮತ್ತೆ ಇಲ್ಲಿಗೆ ಬರ್ಬೇಕು, ಮತ್ತೆ ಇಲ್ಲಿ ವಾಪಸ್ ಬರ್ಬೇಕಂದ್ರೆ ಅವಳು ಟ್ರಾವೆಲಿಂಗ್ ಮಾಡೋ ಮೀಟರ್ಸ್ ಏನಾಗುತ್ತೆ, ಡಬಲ್ ಆಗುತ್ತೆ. ಅಂದ್ರೆ ದ ರೇಸರ್ ಏನ್ ಮಾಡಿದಾರೆ, ರೇಸ್ ನಲ್ಲಿ ಹೋಗೋರು ಭಾಗವಹಿಸಿರೋರು, ರೇಸರ್ ರನ್ ದ ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಡಬಲ್ ಸಲ ಆಗುತ್ತೆ, ಅಂದ್ರೆ 2 ಸಲ ಆಗುತ್ತೆ. ಸೊ ಈಗ ನಾವು ಇಷ್ಟು ಒಂದ್ಸಲ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಮತ್ತೆ ವಾಪಸ್ ಬಂದು ಬಾಸ್ಕೆಟಿಗೆ ಹಾಕಿ ಮತ್ತೆ ಬರೋದನ್ನ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಸೊ ಹಾಗಾಗಿ ಡಬಲ್ ಮಾಡ್ಬೇಕಂದ್ರೆ ಅವಳು ಒಂದು ಸಲದ ಡೈರೆಕ್ಷನ್ ಅಷ್ಟೇ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ. 185 ಮೀಟರ್ ಇಂಟು 2 ಇಂದ ಮಲ್ಟಿಪ್ಲೈ ಮಾಡಬೇಕು. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ನಮ್ಗೆ ಏನ್ ಬರುತ್ತೆ, 370 ಮೀಟರ್ ಆಗುತ್ತೆ. Okay, so I hope all of you understand. Okay, thank you for supporting me. Thank you for watching my video.